ಹಲೋ ನಮಸ್ತೆ. ನನ್ನ ಹೆಸರು ಪುಷ್ಪರಾಜ್. ಇವತ್ತು ನಾನು ನಿಮ್ಗೆ ಚೆಸ್ ಹೇಳ್ಕೊಡತ್ತೀನಿ. ಅದು ಚೆಸ್ಸಿಂದು ಓಪ್ನಿಂಗ್ ಹೆಸರು ಏನಂದ್ರೆ, ಈಗ E4, ಈಗ ಆಪೋನೆಂಟು ಈಗ ವೈಟ್ E4 ಬಿಟ್ರೆ ನಾವು ಹೆಂಗೆ ಅದ್ರ ವಿರುದ್ಧವಾಗಿ ನಾವು ಒಂದು ಪ್ಲ್ಯಾನ್ ಮಾಡಿ ಆಟ ಆಡ್ಬೋದು ಅಂತಂದು ನಾನು ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋದು ಕ್ಯಾರೋಕಾನ್ ಪೆನೋವಾ ಅಟ್ಯಾಕ್ ಅಂತಂದು. ಇದು ಕ್ಯಾರೋಕಾನ್ ಗೇಮ್ ಅಂತಂದು. ಈಗ ಆಪೋನೆಂಟ್ C6 ಅಂತ ಆಡಿದರೆ ಇದಕ್ಕೆ ಕ್ಯಾರೋಕಾನ್ ಡಿಫೆನ್ಸ್ ಅಂತಾರೆ. ಈಗ ವೆಸ್ಲಿ ಪೆನೋವಾ ಅಂತ ಅನ್ನೋರು ಈ ಡಿಫೆನ್ಸ್ ಕಂಡುಹಿಡಿತಾರೆ. ಇವರು 1906 ಒಳಗೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಟೋಟಲ್ 66 ವರ್ಷ ಮಟ್ಟ ಇದು ಓಪನಿಂಗ್ ಬಗ್ಗೆ ಅವ್ರು ಸ್ಟಡಿ ಮಾಡ್ತಾರೆ. ಮತ್ತು ಅವ್ರಿಗೆ ಸೋವಿಯತ್ ಚೆಸ್ ಪ್ಲೇಯರ್ ಅಂತ ಒಂದು ಪಟ್ಟ ಸಿಗುತ್ತೆ. ಅವರು ಗುಡ್ ಚೆಸ್ ಅಟ್ಯಾಕಿಂಗ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೀತಾರೆ ಸೋವಿಯತ್. ಇವರು ಹುಟ್ಟಿದ್ದು 1906 ಒಳಗೆ ಮತ್ತು ಇವ್ರು ಸತ್ತಿದ್ದು 1973. ಟೋಟಲ್ ಇವರು 66 ವರ್ಷ ಜೀವನ ಮಾಡ್ಯಾರ. ಅಂದ್ರೆ USA ಒಳಗೆ ಇವ್ರಿಗೆ ಭಾಳ ವ್ಯಾಲ್ಯೂ ಐತಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಕ್ಯಾರೋಕಾನ್ ಡಿಫೆನ್ಸ್. ಈಗ E4 ಓಪನ್ ಆದ್ಮ್ಯಾಗ ಕ್ವೀನ್ ಸೈಡ್ ಮತ್ತು ಬಿಷಪ್ ಸೈಡ್ ಓಪನ್ ಆಗ್ತೈತಿ. ಈಗ E4 ಆದ್ಮ್ಯಾಗ ಬ್ಲ್ಯಾಕ್ ಆಡ್ತೈತಿ C6. ನೆಕ್ಸ್ಟ್ C4 ಕಂಟ್ರೋಲಿಂಗ್ D5². ಇದು D5² ಕಂಟ್ರೋಲ್ ಮಾಡೋ ಅಂತಾರೆ. ಈಗ ಬ್ಲ್ಯಾಕ್ಗೆ ಆಪ್ಷನ್ ಐತಿ. ಈಗ ಬ್ಲ್ಯಾಕು E5 ಆಡ್ಬೋದು, ಇಲ್ಲಂದ್ರೆ D5 ಆಡ್ಬೋದು, ಇಲ್ಲಂದ್ರೆ E6 ಆಡ್ಬೋದು. ಟೋಟಲ್ ಈಗ ಮೂರು ರಿಪ್ಲೈ ಐತಿ. ಈಗ ಜಸ್ಟ್ ಒಂದು E6 ಲೈನ್ ನೋಡೋಣ. ಈಗ ಅಕಸ್ಮಾತ್ E6 ಆಡಿದ್ರೆ D5 ಮತ್ತು F5² ಕಂಟ್ರೋಲ್ ಆಗ್ತೈತಿ. E6 ಆಡಿದ್ರೆ ನೆಕ್ಸ್ಟ್ ನೈಟ್ ಟು F3 ನೈಟ್ ಡೆವಲಪ್ಮೆಂಟ್ ಮಾಡ್ತಾರೆ. D5 ಈಗ ಆಮೇಲೆ E takes D5, ನೆಕ್ಸ್ಟ್ C takes D5, C takes D5. ನೆಕ್ಸ್ಟ್ ಬಿಷಪ್ ಟು B5 ಚೆಕ್. ನೆಕ್ಸ್ಟ್ ನೈಟ್ ಬಂತ ಅಡ್ಡ ಚೆಕ್ ತಡ್ಯಾಕ. ನೆಕ್ಸ್ಟ್ ಕ್ವೀನ್ ಟು E2 ಚೆಕ್. ನೆಕ್ಸ್ಟ್ ಕ್ವೀನ್ ಟು E7, ನೈಟ್ ಟು E5. ನೆಕ್ಸ್ಟ್ ಬಿಷಪ್ ಟು D7, bishop takes knight C6, B takes C6 and white castle. ಓಕೆ, ಇದು ಏನಪ್ಪ ಅಂದ್ರೆ ಇದು E6 ಲೈನ್. ಈಗ E6 ಲೈನ್ ಆಡಿದ್ರೆ ಇಲ್ಲಿ ಮಟಕ ಗೇಮ್ ಬರ್ತೈತಿ. E4 C6 C4 E6. ಈಗ E6 ಲೈನ್ ಆಡಿದ್ರೆ ಇಲ್ಲಿ ಮಟಕ ಗೇಮ್ ಬರ್ತೈತಿ. ಇದು ಒಂದು ಆಫ್ ದ ಲೈನ್. ಈಗ ಅಕಸ್ಮಾತ್ E4 ಆಡಿದ್ವಿ, C6 ಕ್ಯಾರೋಕಾನ್ ಓಪನಿಂಗ್. ನೆಕ್ಸ್ಟ್ ಆಮೇಲೆ C4 ಆಡಿದ್ವಿ, C4. ಈಗ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಐತಿ. ಅದು ಏನಂತಂದ್ರೆ E5. ಈಗ E5 ಆಡಿದ್ರೆ ಈಗ ವೈಟ್ಗೆ ರಿಪ್ಲೈ ಮಾಡೋಕ್ಕೆ ಟೋಟಲ್ 2 ಚಾನ್ಸ್ ಐತಿ. ಒಂದೇದು D4 ಡೈರೆಕ್ಟ್ E5 ಪಾನ್ ಅಟ್ಯಾಕ್ ಮಾಡಬೇಕು. ಇಲ್ಲಂತಂದ್ರೆ ನೈಟ್ ಟು F3 ನೈಟ್ಲಿಂತ ಪಾನ್ ಅಟ್ಯಾಕ್ ಮಾಡಬೇಕು, ಇಲ್ಲಾಂದ್ರೆ ಪಾನ್ಲಿಂತ ಪಾನ್ಗೆ ಅಟ್ಯಾಕ್ ಮಾಡಬೇಕು. ಈಗ 2 ವೇ ಐತಿ. ಈಗ ನಾವೇನು ಮಾಡೋಣ, D4 ನೋಡೋಣ. ಈಗ D4 ಆಡಿದರೆ ಏನಾಗುತ್ತಪ್ಪ ಅಂದ್ರೆ ಬಿಷಪ್ ಟು B4 ಚೆಕ್. ಈ ಬಿಷಪ್ B4ಗೆ ಬಂದು ಚೆಕ್ ಕೊಡ್ತೈತಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಬಿಷಪ್ ಹಡ್ ಹಾಕೊತೀವಿ. ಬಿಷಪ್ ಟು D2 ಬ್ಲಾಕ್ ಮಾಡಿದ್ವಿ. ನೆಕ್ಸ್ಟ್ B takes D2 ಬಿಷಪ್ ಎಕ್ಸ್ಚೇಂಜ್ ಮಾಡ್ಕೊತಾನೆ. ನೆಕ್ಸ್ಟ್ ಕ್ವೀನ್ ಟೇಕ್ಸ್ D2. ನೆಕ್ಸ್ಟ್ ಏನಾಗುತ್ತೆ D6 ಪಾನ್ ಪುಷ್. ಈ ಕಾಯಿನ್ಗೆ ಸಪೋರ್ಟ್ ಇದ್ದಿದ್ದಿಲ್ಲಲ್ಲ, ಈಗ ನೆಕ್ಸ್ಟ್ ಇದು ಹೊಡಿತಿತ್ತು ಅನ್ನೋದಕ್ಕೆ ಪಾನ್ ಪುಷ್ D6. ಈಗ ನೆಕ್ಸ್ಟ್ ನೈಟ್ ಟು C3. ನೆಕ್ಸ್ಟ್ ಕ್ವೀನ್ ಟು F6 ಇದ್ರ ಮ್ಯಾಗ ಅಟ್ಯಾಕ್ ಐತಿ. ನೆಕ್ಸ್ಟ್ ಇದಕ್ಕೆ ಸಪೋರ್ಟ್ ಐತಿ ಸೆಂಟ್ರಿಗೆ. ಆಮೇಲೆ ಪೇಜ್ ಎಕ್ಸ್ಚೇಂಜ್ ಆದರೆ ಇದು. ಆದರೆ ಮೇನ್ ರೀಸನ್ ಏನಂದ್ರೆ ಈಗ ನೆಕ್ಸ್ಟ್ ನೋಡ್ರಿ, ಈ ಪಾನ್ಲಿಂತ ಇದಕ್ಕೆ ಹೊಡಿದ್ವಿ. ಈ ಪಾನ್ಲಿಂತ ಇದಕ್ಕೆ ಹೊಡೆದ್ರೆ, ಆಮೇಲೆ ಈ ಪಾನ್ಲಿಂತ ಇದಕ್ಕೆ ಹೊಡೆದ್ರೆ ಇದು ಕ್ವೀನ್ ಕುಲ ಆಗಿ ಎಕ್ಸ್ಚೇಂಜ್ ಆಗ್ತಿತ್ತಲ್ಲ, ಅದು ತಡೆಯಾಕಂತ.
ಈಗ ನೆಕ್ಸ್ಟ್ ಏನಾಯ್ತು ಕ್ವೀನ್ ಟು F6. ಕ್ವೀನ್ ಎಕ್ಸ್ಚೇಂಜ್ ಅವಾಯ್ಡ್ ಮಾಡೋ ಅಂತಾರೆ ಅವರು. ಈಗ ನೈಟ್ G2 E2 ಕನೆಕ್ಟಿಂಗ್ ದ ನೈಟ್ಸ್. ಇವು ಎರಡು ನೈಟ್ ಹೆಲ್ಪ್ ಆಗಲಿ ಅಂತಂದು ಪುಟ್ ಮಾಡ್ಯಾರ. ನೆಕ್ಸ್ಟ್ ನೈಟ್ ಟು E7. ನೆಕ್ಸ್ಟ್ ಕಾಸ್ಟ್ಲಿಂಗ್. ಇದು ಕ್ವೀನ್ ಸೈಡ್ ಕಾಸ್ಟಲ್ ಅಂದರೆ 3 ಸಲ 0 ಬರ್ತೈತಿ. ಇವರು ಕಾಸ್ಟಲ್ ಕಿಂಗ್ ಸೈಡ್ ಕಾಸಲ್ ಮಾಡಿದರೆ 2 0 ಬರ್ತೈತಿ. ನೆಕ್ಸ್ಟ್ F4. ಈಗ ಅಟ್ಯಾಕಿಂಗ್ ಹೊಂಟೈತಿ ಗೇಮ್. ಅಟ್ಯಾಕಿಂಗ್ E5. ಮೋರ್ ಪ್ರೆಷರ್. ಒಬ್ಬರು ಅಟ್ಯಾಕರ್ ಅದಾರ, ಇನ್ನೊಬ್ಬರು ಅಟ್ಯಾಕರ್ ಬಂದರೆ ಇದಕ್ಕೆ ಹೊಡಿಬೋದು. ನೆಕ್ಸ್ಟ್ ಒಬ್ಬರ ಡಿಫೆಂಡರ್ ಅದಾರ. ಬಿಷಪ್ ಟು G4. ನೆಕ್ಸ್ಟ್ ಬಿಷಪ್ ಬಂದು G4. ಪಿನ್ನಿಂಗ್ ಅಂತಾರೆ. ಹಿಂಗೆ ನೈಟ್ ಆತಂದ್ರೆ ಪಿನ್. ಈಗ ಇದು ನೈಟ್ ಸರಿತಂದ್ರೆ ರಾಜ ಆಗುತ್ತೆ. ಇದಕ್ಕೆ 3 ಪಾಯಿಂಟ್, ಇದಕ್ಕೆ 5 ಪಾಯಿಂಟ್, ಟೋಟಲ್ 2 ಪಾಯಿಂಟ್ ವಿನ್. ಓಕೆ. ಈಗ ನೆಕ್ಸ್ಟ್ ಏನಂದ್ರೆ E4. ಈಗ ಎರಡು ಆಟ ನೋಡಿದ್ವಿ. E4 C6 ಆಮೇಲೆ C4. ಈಗ ನಾವು ಫಸ್ಟ್ ಏನು ನೋಡಿದ್ವಿ ಅಂದ್ರೆ D5 ಬಗ್ಗೆ ನೋಡಿದ್ವಿ. D5 ಆಡಿದರೆ ಏನಾಗುತ್ತಂತ ನೋಡಿದ್ವಿ. ನೆಕ್ಸ್ಟ್ ಏನು ನೋಡಿದ್ವಿ ಅಂತಂದ್ರೆ E6 ಆಡಿದರೆ ಏನಾಗುತ್ತೆ ಅಂತ ನೋಡಿದ್ವಿ. ಈಗ ಆಮೇಲೆ ನೆಕ್ಸ್ಟ್ ಏನು ನೋಡಿದ್ವಿ ಅಂತಂದ್ರೆ E5 ಆಯ್ತು. E5 ಆದ್ಮ್ಯಾಗ D4 ರಿಪ್ಲೈಗೆ ಏನು ಮಾಡಬೇಕು ಅಂತಂದು ಆಡಿದ್ವಿ. ಈಗ D4 ಆಡಿದರೆ ಬಿಷಪ್ ಬರ್ತೈತಿ ಹೊರಗೆ, ಆಮೇಲೆ ಬಿಷಪ್ ಎಕ್ಸ್ಚೇಂಜ್ ಆಗ್ತೈತಿ, ಆಮೇಲೆ D6 ಆಗುತ್ತೆ, ಆಮೇಲೆ ಕ್ವೀನ್ ಬರುತ್ತೆ, ಆಮೇಲೆ ನೈಟ್ ಬರುತ್ತೆ, ಆಮೇಲೆ ಕಾಸ್ಟಲ್ ಆಗಿ ಮಿಡಲ್ ಗೇಮ್ ಬರ್ತೈತಿ. ಇಷ್ಟಾಯ್ತು. ಈಗ ಅಕಸ್ಮಾತ್ ನೈಟ್ ಟು F3 ಆಡಿದ್ರೆ ಈಗ D4 ಬೇಡಪ್ಪ. D4 ಬದಲು ನಾವೀಗ ನೈಟ್ ಟು F3 ಮಾಡಿ ಡೈರೆಕ್ಟ್ ನೈಟ್ಲಿಂದ ಅಟ್ಯಾಕ್ ಮಾಡ್ತೀವಿ ಈ ಪಾನ್ಗೆ. ಈ ಪಾನ್ಗೆ ಈಗ ಸಪೋರ್ಟ್ ಇಲ್ಲ. ಓಕೆ. ಈಗ ಇಲ್ಲಿ ನೋಡೋಣ ನೈಟ್ ಟು F3. ಈಗ ನೈಟ್ ಟು F3 ಆಡಿದ ಮ್ಯಾಗ ಈಗ E4 C6 C4 E5. ಈಗ ನೈಟ್ ಟು F3 ಪಾನ್ಗೆ ಅಟ್ಯಾಕ್ ಮಾಡಿದ ಮ್ಯಾಗ ಬ್ಲ್ಯಾಕ್ಗೆ 4 ಚಾನ್ಸ್ ಐತಿ. ಈಗ ಈ ಕಾಯಿನ್ ಸಪೋರ್ಟ್ ಈಗ E5 ಪಾನ್ಗೆ ಸಪೋರ್ಟ್ ಕೊಡ್ಬೇಕು. ಹೆಂಗೆ? ಈ ಕ್ವೀನ್ ಟು A5 ಬಂದರೆ ಇದಕ್ಕೆ ಸಪೋರ್ಟ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ D6 ಪಾನ್ಲಿಂತ ಸಪೋರ್ಟ್ ಸಿಗುತ್ತೆ. ನೆಕ್ಸ್ಟ್ ಏನು ನೈಟ್ ಟು F6 ಡೈರೆಕ್ಟ್ ಇದಕ್ಕೆ ಅಟ್ಯಾಕ್ ಮಾಡೋದು. ನೀನು ನನ್ನೊಂದು ಕಾಯಿನ್ ನೋಡಿ, ನಾನು ನಿಂದೊಂದು ಕಾಯಿನ್ ನೋಡಿದ್ದೀನಿ. ಸಿಂಪಲ್. ಇಲ್ಲಾಂದ್ರೆ ಏನು F5 ಡೈರೆಕ್ಟ್ ಸೆಂಟ್ರ್ ಬ್ರೇಕ್ ಮಾಡೋದು. ಈಗ ನಾವು D6 ಆಡಿದರೆ ಏನಾಗತ್ತಂದ್ರೆ ಅವ D4 ಆಡ್ತಾನೆ. E5 ಪಾನ್ ಮ್ಯಾಗ ಪ್ರೆಷರ್. ಆಮೇಲೆ ಬಿಷಪ್ ಟು G4. ಬಿಷಪ್ ತೊಗೊಂಬಂದು G4 ಇಟ್ಟು ಪಿನ್ ಮಾಡ್ತಾನೆ. ಈಗ ನೆಕ್ಸ್ಟ್ ಹಿಂಗೆ ಹೊಡೆದು ಹಿಂಗೆ ಬಂತಂದ್ರೆ ಸೀದಾ ಮಂತ್ರಿ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ D ಟೇಕ್ಸ್ E5. ಪೆದ್ದ ಚೇಂಜ್ ಮಾಡಿ. ಈಗ ಏನು ಮಾಡ್ತಾರೆ ಅವರು ಬಿಷಪ್ ಟೇಕ್ಸ್ F3. ಅಕಸ್ಮಾತ್ ಅವ್ರು ಏನಾರ ಇದು ತೊಗೊಂಡು ಇದಕ್ಕೆ ಹೊಡೆದ್ರೆ ಸೀದಾ ಕ್ವೀನ್ ಎಕ್ಸ್ಚೇಂಜ್ ಮಾಡಿಬಿಡ್ತಾನೆ. ಸೀದಾ ಕ್ವೀನ್ ಎಕ್ಸ್ಚೇಂಜ್. ಅದಕ್ಕೆ ಏನಾಗತ್ತಂದ್ರೆ ಅವರು ಫಸ್ಟ್ ಇದು ಹೊಡೆದಾದ್ಮ್ಯಾಗ ಏನು ಮಾಡ್ತಾರೆ ಬಿಷಪ್ ಟೇಕ್ಸ್ F3. ಅವ್ರು ಏನು ಮಾಡ್ತಾರೆ G ಟೇಕ್ಸ್ F3. ನೆಕ್ಸ್ಟ್ D ಟೇಕ್ಸ್ E5. ಈಗ ಕ್ವೀನ್ ಟೇಕ್ಸ್ D8, ಕಿಂಗ್ ಟೇಕ್ಸ್ D8 ಆ್ಯಂಡ್ F4. ಓಕೆ. ಈಗ E4 C6 C4 E5 F3. ಈಗ ನಾವು D6 ಆಡಿದರೆ ಏನಾಗತ್ತಂತ ನೋಡಿದ್ವಿ. ಈಗ ನೆಕ್ಸ್ಟ್ ನಾವೇನು ಮಾಡೋಣ ಅಂದ್ರೆ NF6 ಅಂದರೆ ಏನಂತ ನೋಡಿ. NF6 ಆಡಿದ್ರೆ E4 ಪಾನ್ ಮ್ಯಾಗ ಅಟ್ಯಾಕ್ ಐತಿ. ಈಗ ನೆಕ್ಸ್ಟ್ ಏನು ಇದಕ್ಕೆ ಡಿಫೆಂಡ್ ಮಾಡಬೇಕು ಅಂದ್ರೆ ಅವ್ರು ಏನು ಮಾಡ್ತಾರೆ, ಇರಲಿಪ್ಪ ನೀನು ನನ್ನೊಂದು ಕಾಯಿ ನೋಡಿ, ನಾನು ನಿಂದೊಂದು ಕಾಯಿ ನೋಡಿದ್ದೀನಿ. D6 ಅಟ್ಯಾಕ್ ಮಾಡಿದ್ರು. ನೈಟ್ ಟು F3 ವಾಪಸ್ ಮತ್ತು ಬ್ಯಾಕ್ ಬಂತೆ. ನೈಟ್ ಟೇಕ್ಸ್ E4. ನೆಕ್ಸ್ಟ್ ನೈಟ್ ಟು C3. ನೈಟ್ ಟೇಕ್ಸ್ C3. ಆಮೇಲೆ D ಟೇಕ್ಸ್ C3. ಇದು NF6 ಆಡಿದರೆ ಹಿಂಗಾಗುತ್ತೆ. ಓಕೆ. E4 C6 C4
e5, nf3. ಈಗ ಇದಕ್ಕೆ ಅಟ್ಯಾಕ್ ಐತಿ. nf6 ಒನ್ ಆಫ್ ದ ಪಾಸಿಬಿಲಿಟಿ. ಈಗಿಲ್ಲ ಅಂದ್ರೆ ನಾ f5 ಪಾನ್ ಪುಷ್ ಮಾಡೋದು ಮುಂದೆ. ಈಗ ನಾ ಏನು ಮಾಡ್ತೀನಿ, ಬಿಷಪ್ ಡೆವಲಪ್ಮೆಂಟ್. ನೆಕ್ಸ್ಟ್ ಎಫ್ ಟೇಕ್ಸ್ e4, ಕಾಯಿನ್ ಕಡ್ದ. ಈಗ ನೈಟ್ ಮ್ಯಾಗ ಅಟ್ಯಾಕ್ ಇದೆ. ನೈಟ್ ಟೇಕ್ಸ್ e5, ಕ್ವೀನ್ ಟು b4, ಈ ಕ್ವೀನ್ ಟು h4, ನೈಟ್ ಕ್ವೀನ್ ಟು h4 ಆಯ್ತು. ಈಗ ನೈಟ್ ಟು c3 ಅಟ್ಯಾಕ್ ಮಾಡೋದು. ನೆಕ್ಸ್ಟ್ d6, ನೈಟಿಗೆ ಅಟ್ಯಾಕ್ ಮಾಡೋದು. ನೆಕ್ಸ್ಟ್ ಬಿಷಪ್ ಟು g4, ಬಿಷಪ್ ಟು g4. ನೆಕ್ಸ್ಟ್ ನೈಟ್ ಟು a6. ನೆಕ್ಸ್ಟ್ ಬಿಷಪ್ ಎಕ್ಸ್ಚೇಂಜ್, ರೂಕ್ ಎಕ್ಸ್ಚೇಂಜ್. ಈಗ ಕಾಸಲ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ರೂಕ್ ಮೂಮೆಂಟ್ ಆತ, ಈಗ ಕಾಸಲ್ ಮಾಡೋಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ನೈಟ್ ಟು g4, ಇದು ಅಟ್ಯಾಕ್ನಾಗ ಐತಿ, ಅದಕ್ಕೆ g4 ತೆಗಿತಾರೆ. ನೆಕ್ಸ್ಟ್ ನೈಟ್ ಟು c5, ಓಕೆ, ನೈಟ್ ಟು c5. ನೆಕ್ಸ್ಟ್ ಕಾಸಲ್ ಕಿಂಗ್ ಸೈಡ್. ಸೇಫ್ಟಿ, ದ ಸೇಫ್ಟಿ ಆಫ್ ಅವರ್ ಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡೋಣ. e4, c6, c4, e5, nf3. ಈಗ ಮೇನ್ ಲೈನ್ ಏನು, ಕ್ವೀನ್ ಟು a5 ಸಪೋರ್ಟ್ ಮಾಡೋದು ಇದಕ್ಕೆ. ನೆಕ್ಸ್ಟ್ ಬಿಷಪ್ ಟು e2. ಈ ಪೊಸಿಷನ್ ಒಳಗೆ ಬ್ಲ್ಯಾಕ್ಗೆ 2 ರಿಪ್ಲೈ ಐತಿ. ಒಂದನೇದ್ದು ನೈಟ್ f6, ಇದ್ರ ಮ್ಯಾಗ ಅಟ್ಯಾಕ್. ಇಲ್ಲಾಂದರೆ ಇನ್ನೊಂದು ಏನೈತಿ, f5 ಐತಿ. ಓಕೆ, ಈಗ f5 ಬಿಟ್ಟು, ಈಗ f5 ಬಿಟ್ರೆ e ಟೇಕ್ಸ್ e5. ನೆಕ್ಸ್ಟ್ e4 ಬರ್ತಾನೆ, ಅಟ್ಯಾಕ್. ನೈಟ್ ಟು g5 ಹೋಗುತ್ತೆ. g5 ಆದಮೇಲೆ ಕ್ವೀನ್ ಟೇಕ್ಸ್ f5. ಆಮೇಲೆ ಏನಾಗುತ್ತೆ, d3 ಸಪೋರ್ಟ್. ಇದು ಒನ್ ಆಫ್ ದ ಪಾಸಿಬಿಲಿಟಿ. ಈಗ ಬಿಷಪ್ ಟು e2. ಈಗೇನಾಯ್ತು, e4, c6, c4, e5, nf3, ಕ್ವೀನ್ ಟು a5. ಈಗ ಬಿಷಪ್ ಟು e2 ಬಂತು. ನೆಕ್ಸ್ಟ್ ನಾವು ನೈಟ್ ಟು f6 ಅಟ್ಯಾಕ್. ಈಗ ಈ ಪೊಸಿಷನ್ ಒಳಗೆ ವೈಟಿಗೆ 2 ಚಾನ್ಸ್ ಐತಿ. ಒಂದು ಕಾಸಲ್ ಮಾಡ್ಕೋಬೇಕು, ಇಲ್ಲಂತಂದ್ರೆ ನೈಟ್ ಟು c3 ಬಿಡ್ಬೇಕು. ಈಗೇನು ಮಾಡೋಣ, ನೈಟ್ ಟು c3 ನೋಡೋಣ. ನೈಟ್ ಟು c3 ಆತು. ನೆಕ್ಸ್ಟ್ ಬಿಷಪ್ ಟು b4 ಬರುತ್ತೆ. ನೆಕ್ಸ್ಟ್ ಕಾಸಲ್ ಆತು, ಸೇಫ್ಟಿ ಆಫ್ ದ ಕಿಂಗ್, ಮತ್ತು ಇಲ್ಲಿ ಕಾಸಲ್ ಆತು. ನೆಕ್ಸ್ಟ್ d3. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, d5 ಸೆಂಟ್ರಿಗೆ ಕೌಂಟರ್. ಸೆಂಟ್ರ್ ಓಪನ್ ಮಾಡೋಂತಾರೆ. ಈಗೇನಾಯ್ತು, c ಟೇಕ್ಸ್ d5. ಅವ್ರದ್ದೇನು, c ಟೇಕ್ಸ್ d5. ನೈಟ್ ಟೇಕ್ಸ್ e5, b ಟೇಕ್ಸ್ c3, b takes c3, d takes e4, knight to c4. ಅಟ್ಯಾಕ್ ಮಾಡೋದು ನೈಟಿಗೆ. ನೆಕ್ಸ್ಟ್ ಟೈಮ್ ಇದು ತೊಗೋಬೇಕು. ಇದಕ್ಕೆ ಏನಂತಾರೆ, ಟೆಂಪೋ ಮೂವ್ಸ್ ಅಂತಾರೆ. ಯೂಸಿಂಗ್ ದ ಟೆಂಪೋ ಅಂತಾರೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ಲಿಂದ ಬರೋಣ. e4, c6, c6, c4, c4, e5, nf3, queen to a5, bishop to e2, nf6, castling king side. ಈ ಪೊಸಿಷನ್ ಒಳಗೆ ಬ್ಲ್ಯಾಕ್ಗೆ 2 ಚಾನ್ಸ್ ಐತಿ. ಒಂದನೇದ್ದು d6 ಸಪೋರ್ಟ್ ಮಾಡೋದು, e5 ಪಾನ್ಗೆ ಸಪೋರ್ಟ್ ಮಾಡೋದು. ಇನ್ನೊಂದು ಏನಂದ್ರೆ ನೈಟ್ ಟೇಕ್ಸ್ e4. ಡೈರೆಕ್ಟ್ಲಿ
ಕ್ಯಾಪ್ಚರ್ ಮಾಡೋದು, ಪಾಯಿಂಟ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಈಗ ಎರಡು ಚಾನ್ಸ್ ಐತಿ, ಯಾವುದು ಬ್ಲ್ಯಾಕ್ ಚಾಯ್ಸ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಕಾಸಲ್ ಆತು, ಈಗ ಇಲ್ಲಿ ಕಾಸ್ಲಿಂಗ್ ಆದ್ಮ್ಯಾಗ ಈಗ D6 ಆಡಿದ್ರೆ ನಾವು ನೈಟ್ ಟು C3, ಬಿಷಪ್ ಟು E7 ಆಡಿದರೆ D4. ಓಕೆ, ನೆಕ್ಸ್ಟ್ E4, C6, C4, E5, NF3 ಅಟ್ಯಾಕಿಂಗ್ ಪಾನ್, ಕ್ವೀನ್ ಟು A5 ಡಿಪೆಂಡ್ ಮಾಡೋದು, ಬಿಷಪ್ ಟು E2 ಡೆವಲಪಿಂಗ್ ದ ಪೀಸ್, ನೈಟ್ ಟು F6 ಡೆವಲಪಿಂಗ್ ದ ಪೀಸ್, ಕಾಸಲ್ ಸೇಫ್ಟಿ ಆಫ್ ದ ಕಿಂಗ್. ಈಗ ನಾವು ಆಗಲೇ D6 ಆಡಿದರೆ ಏನಾಗುತ್ತೆ ಅಂತ ನೋಡಿದ್ವಿ. ಈಗ ಮೇನ್ ಮೂವ್ ನೋಡೋಣ, ನೈಟ್ ಟೇಕ್ C4. ಈಗ ನೈಟ್ ತೆಗೆದ್ರೆ ಏನಾಗುತ್ತೆ, ನೆಕ್ಸ್ಟ್ ಏನು, ರೂಕ್ ಟು E1, ರೂಕ್ ಆಫ್ ಒನ್ ಪೈಲ್ ನಾವು ಬರ್ದೈತಿ. ನೆಕ್ಸ್ಟ್ ಏನು, D6 ಸಪೋರ್ಟ್, D4 ಅಟ್ಯಾಕ್, NF6 knight back, bishop to D2 attacking the queen, queen to C7, D takes C5, knight takes C5. ಇದು ಒಂದು ಟ್ರ್ಯಾಪ್ ಐತಿ. ಈಗ ಅವ ನೈಟ್ ಫ್ರೀಯಾಗಿ ಕೊಡವಂತಾರೆ. ಈಗ ನೈಟ್ ಅನ್ಡಿಪೆಂಡೆಂಟ್ ಪೀಸ್ ನೋಡ್ರಿ ಇಲ್ಲೇ. ಈಗ ನೈಟ್ ಇಲ್ಲಿದ್ದವ್ರು ಇಲ್ಲಿ ಕೊಟ್ಟಾರ. ಈಗ ಕ್ವೀನ್ ಇದಕ್ಕೆ ಹೊಡಿಬೋದು ಅಂದ್ರೆ ನಾವು ಥಿಂಕ್ ಮಾಡೋಣ. ಈಗ ಈ ಕ್ವೀನ್ ಇದಕ್ಕೆ ಹೊಡೆದ್ರೆ ಏನಾಗುತ್ತೆ, ಈಗ ಅಕಸ್ಮಾತ್ ಕ್ವೀನ್ ತೊಗೊಂಡು ನಾವು ಇದಕ್ಕೆ ಹೊಡೆದ್ರೆ ಇದಕ್ಕೆ ಟ್ರ್ಯಾಪ್ ಅಂತಾರೆ. ಯಾಕಂದ್ರೆ ನೆಕ್ಸ್ಟ್ ಬಿಷಪ್ ಇಲ್ಲಿ ಬರ್ತೈತಿ, ಯಾಕಂದ್ರೆ ಕ್ವೀನ್ ಹಿಂದೆ ರಾಜ ಅದಾನ. ಈಗ ಆನಿಗೆ ಕ್ವೀನ್ ತೊಗೊಂಡು ಆನಿಗೆ ಹೊಡಿಬೇಕು, ಇಲ್ಲಂತಂದ್ರೆ ಡಿಫೆಂಡ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ ಕ್ವೀನ್ ತೊಗೊಂಡು ಇದಕ್ಕೆ ಹೊಡೆದ್ರೆ, ಕ್ವೀನ್ ತೊಗೊಂಡು ಹೊಡೆದ ಮ್ಯಾಗ ಗೇಮ್ ಒನ್ ಸೈಡ್ ಆಗುತ್ತೆ, ಯಾಕಂದ್ರೆ ಕ್ವೀನ್ ಹೋಗುತ್ತಲ್ಲ ಅದಕ್ಕೆ. ಈಗ ಅಕಸ್ಮಾತ್ ಈಗ ನೈಟ್ ಇಲ್ಲಿ ಆಡಿಟ್ರೆ ಅವ್ರು ಇದು ತೊಗೊಂಡು ಹೊಡಿತಾರೆ. ಈಗ ಆಮೇಲೆ ಇದು ತೊಗೊಂಡು ಹೊಡೆದ್ರೆ ಈಗ ಪೀಸ್ ಅಪ್, ವೈಟ್ ಈಸ್ ಅ ವಿನ್ನಿಂಗ್. ಯಾಕಂದ್ರೆ ರಾಜ ಕಡೆ, ವೈಟ್ ಕಡೆ ರಾಜ ಐತಿ. ಅದಕ್ಕೆ ಇದಕ್ಕೊಂದು ಟ್ರ್ಯಾಪ್ ಅಂತಾರೆ, ಅವ ಏನು ಮಾಡಿದ, ಒಂದು ಟ್ರ್ಯಾಪ್ ನೋಡಿದ, ಅದು ಎಕ್ಸಿಕ್ಯೂಟ್ ಮಾಡಿದ. ಈಗ ಇದು ಹೊಡೆಯೋದಕ್ಕೆ ಬ್ಲಂಡರ್ ಅಂತಾರೆ. ಯಾಕಂದ್ರೆ ಕಿಂಗ್ ಇದೈತಿ, ಅದಕ್ಕೆ ಯಾವಾಗಲೂ ಕಿಂಗ್ ಸೆಂಟ್ರ್ ಇದ್ದಾಗ ಇದು ಮಾಡಬಾರ್ದು. ಬಿಷಪ್ ಬಂತ, ಇದು ಬ್ಲಂಡರ್, ರೂಕ್ ಬಂತ, ಕ್ವೀನ್, ಮುಗೀತು. ಇದು ಲೈನ್. ಇದು 10 ಮೂವ್ ನಾ ಏನು ಹೇಳ್ಕೊಟ್ಟೆ, ಇದು ಡೀಪ್. ಇದ್ರ ಬಗ್ಗೆ ನೀವು ತಿಳ್ಕೊಬೇಕು. E4, C6, C4, E5, NF3 attacking the E5 pawn, queen to A5 defending, bishop to E2 developing the light square bishop and castling next move, knight to F6 developing the minor piece, castle, knight takes E4, rook to E1, D6, D4, knight to F6, bishop to D2 attacking the queen, queen goes back, capture, knight captures, creating the little trap. Okay, thank you.